ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ನಿಮ್ಮೆಲ್ಲರಿಗೋಸ್ಕರ ಹಾಡ್ತಾ ಇದ್ದೀನಿ. ಕಸ್ತೂರಿ ನಿವಾಸ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಆರತಿ, ಜಯಂತಿ ಅವರು ನಟಿಸಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಹಾಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗೋದು ಅಂತ ಸಾಂಗನ್ನು ನಾನು ಈಗ ಹಾಡ್ತಾ ಇದ್ದೀನಿ. ಬನ್ನಿ ಎಲ್ಲರೂ ಕೇಳೋಣ. ಹಾಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವು ಸುಖವು ಹಳಕದೆ ಹಾಡಿ ತೂಗುತ್ತಿರುವುದು, ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಮೈಯನ ಹಿಂಡಿ ನೊಂದರ ಕಬ್ಬು ಸಿಹಿಯ ಕೊಡುವುದು. ತೇಗುತ್ತಲಿದ್ದರು ಗಂಧದ ಪರಿಮಳ ತುಂಬುತ್ತಿರುವುದು. ಮೈಯನ ಹಿಂಡಿ ನೊಂದರ ಕಬ್ಬು ಸಿಹಿಯ ಕೊಡುವುದು. ತೇಗುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವ ಮನೆಗೆ ಬೆಳಕ ತರುವುದು. ದೀಪ ಬೆಳಕ ತರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಆಡಿಸುವಾತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆಡಿಸುವಾತನ ಕೈ ಚಲಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಗೊಂಬೆಯ ಕಥೆಯು ಕೊನೆಯಾಗುವುದೇ, ಕೊನೆಯಾಗುವುದೇ. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಏನೇ ಬರಲಿ ಯಾರಿಗೆ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಹುರುಳಿ ಹೋಗದು. ಫ್ರೆಂಡ್ಸ್, ಈ ಸಾಂಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಈ ಸಾಂಗಲ್ಲಿ ಇರುವಂತಹ ಒಂದೊಂದು ಪದದ ಅರ್ಥ ಕೂಡ ನೀವು ಅರ್ಥ ಮಾಡಿಕೊಂಡು ಇದನ್ನು ಯೋಚನೆ ಮಾಡ್ತೀರಾ ಅಂತ ನಾನು ಅನಿಸುತ್ತೆ. ನಿಜವಾಗಲೂ ಒಂದೊಂದು ಪದಕ್ಕೂ ಒಂದೊಂದು ವಾಕ್ಯಕ್ಕೂ ಕೂಡ ಅಷ್ಟು ಅರ್ಥಪೂರ್ವಕವಾಗಿದೆ ಫ್ರೆಂಡ್ಸ್ ಈ ಸಾಂಗು. ನಿಜವಾಗಲೂ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಈ ಸಾಂಗಲ್ಲಿ ಬರೆದಿದ್ದಾರೆ. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಮನುಷ್ಯನ ಜೀವನ ಇಷ್ಟೇನಾ, ಆ ಭಗವಂತನ ಕೈಯಲ್ಲೇನಾ ಇರೋದು, ಭಗವಂತ ಹಾಡಿಸಿದಾಗೇ ಹಾಡಬೇಕಾ ಅಂತಂದ್ಬಿಟ್ಟು ಎಲ್ಲರೂ ಕೂಡ ನಾವು ಅರ್ಥ ಮಾಡ್ಕೋಬೇಕೇ ಹೊರತು ನಿಜವಾಗ್ಲೂ ಈ ಸಾಂಗಲ್ಲಿ ಅಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಸಾಂಗ್ ಸಿಕ್ಕಿದೆ ಅಂತಂದರೆ ನಿಜವಾಗ್ಲೂ ಅವ್ರಿಗೂ ಈ ಸಾಂಗ್ ಅದೃಷ್ಟನೇ ಅಂತಲೇ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದೆ ಈ ಸಾಂಗು. ಅವರು ಯಾಕಂದರೆ ಪ್ರಪಂಚದಲ್ಲೇ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ನಟನೆ ಮಾಡುವಂತಹ ವ್ಯಕ್ತಿ ಆಗಿದ್ದಾರೆ. ಅದರಿಂದ ಅವರಿಗೆ ಇಂಥ ಸಾಂಗ್ ಕೂಡ ಸಿಕ್ಕಿದೆ. ಅವರಿಂದ ನಮಗೂ ಈ ಸಾಂಗ್ ಸಿಕ್ಕಿದೆ ಅಂತ ಎಷ್ಟು ಅದೃಷ್ಟ ಮಾಡಿದ್ದೀವೋ ಅಂತ ನಾವು ಅಂದ್ಕೋಬೇಕು. ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ ಈ ಸಾಂಗು. ನಟನೆ ಮಾಡಿರುವಂಥ ಅವರು ಕೂಡ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ
ಹ್ಯಾಟ್ಸಪ್ಪನ್ನು ಹೇಳೋಣ. ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳನ್ನು ಕೂಡ ಅವರಿಗೆ ಅರ್ಪಿಸೋಣ ಫ್ರೆಂಡ್ಸ್. ಈ ಸಾಂಗ್ ಬರೆದಿರೋರು ಕೂಡ ನಮ್ಮ ತುಂಬ ಹೃದಯದ ನಿಜವಾಗ್ಲೂ ಅವರ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸೋಣ ಫ್ರೆಂಡ್ಸ್. ಈ ಸಾಂಗನ್ನು ಕೇಳಿದವರು ಎಲ್ಲರೂ ಹೇಗೆ ಹಾಡಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.